ನಮಸ್ಕಾರ. ನಾನು ಗಿರೀಶ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕ, ಅರ್ಥಶಾಸ್ತ್ರ ವಿಭಾಗ. ಇವತ್ತು ನಾವು ಮೈಸೂರು ವಿಶ್ವವಿದ್ಯಾನಿಲಯದ BA ತೃತೀಯ ಸೆಮಿಸ್ಟರ್ನ ಅರ್ಥಶಾಸ್ತ್ರದ ಪತ್ರಿಕೆಯಾದಂಥ ಸಮಗ್ರ ಅರ್ಥಶಾಸ್ತ್ರದ ತತ್ವಗಳು. ಈ ಪತ್ರಿಕೆಯಲ್ಲಿ ನಾವು ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಮೊಟ್ಟ ಮೊದಲ ಬಾರಿಗೆ ಸಾಂಪ್ರದಾಯಿಕ ಪಂಥ ಎಂಬ ಪರಿಭಾಷೆಯನ್ನು ಬಳಸಿದಂಥವರು ಕಾರ್ಲ್ ಮಾರ್ಕ್ಸ್ ರವರು ಆಡಮ್ ಸ್ಮಿತ್ನಿಂದ ಹಿಡಿದು ಡೇವಿಡ್ ರಿಕಾರ್ಡೋಗಿಂತ ಮುಂಚೆ ಇದ್ದಂತಹ ಅರ್ಥಶಾಸ್ತ್ರಜ್ಞರನ್ನು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂತ ಹೇಳಿ ಕರೀತಾರೆ. ಆದರೆ ಕೇನ್ಸ್ನ ಪ್ರಕಾರ ಡೇವಿಡ್ ರಿಕಾರ್ಡೋರನ್ನು ಒಳಗೊಂಡಂತೆ ಅವನ ನಂತರದ ಅರ್ಥಶಾಸ್ತ್ರಜ್ಞರನ್ನು ಕೂಡ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂಥೇಳಿ ಕರೀತಾರೆ. ಅಂದರೆ ಆರ್ಥಿಕ ಚಿಂತನೆ ಪ್ರತ್ಯೇಕವಾಗಿ ಪ್ರಾರಂಭವಾದದ್ದೇ ಆಡಮ್ ಸ್ಮಿತ್ ರವರ ಕಾಲದಿಂದ. ಈ ಆಡಮ್ ಸ್ಮಿತ್ನಿಂದ ಹಿಡಿದು ಡೇವಿಡ್ ರಿಕಾರ್ಡೋಗಿಂತ ಮುಂಚೆ ಇದ್ದಂಥ ಅರ್ಥಶಾಸ್ತ್ರಜ್ಞನ ಕಾರ್ಲ್ ಮಾರ್ಕ್ಸ್ ರವರು ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಅಂತ ಹೇಳಿ ಕರೀತಾರೆ. ಆದರೆ JM ಕೇನ್ಸ್ ರವರು ಡೇವಿಡ್ ರಿಕಾರ್ಡೋನನ್ನು ಒಳಗೊಂಡಂತೆ ಅವರ ನಂತರದ ಅರ್ಥಶಾಸ್ತ್ರಜ್ಞರನ್ನು ಕೂಡ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂತ ಹೇಳಿ ಕರೀತಾರೆ. ಇಲ್ಲಿ ಪ್ರಮುಖವಾಗಿ ಬರುವಂಥ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಅಂತ ಅಂದರೆ ಡೇವಿಡ್ ರಿಕಾರ್ಡೋ, TR ಮಾಲ್ಥಸ್, JS ಮಿಲ್, ವಿಲಿಯಂ ಸೀನಿಯರ್, JB ಸೇ, ಆಲ್ಫ್ರೆಡ್ ಮಾರ್ಷಲ್, AC ಪಿಗು, ಆಡಮ್ ಸ್ಮಿತ್, ಇವರೆಲ್ಲರನ್ನೂ ಕೂಡ ನಾವು ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಅಂಥೇಳಿ ಪರಿಗಣಿಸೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಇಲ್ಲಿ ವ್ಯವಸ್ಥಿತವಾದಂಥ ಆರ್ಥಿಕ ಚಿಂತನೆ ಪ್ರಾರಂಭವಾದದ್ದೇ ಆಡಮ್ ಸ್ಮಿತ್ನ ಕಾಲದಿಂದ. ಹಾಗಾಗಿಯೇ ನಾವು ಆಡಮ್ ಸ್ಮಿತ್ ರವ್ರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾವು ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಅಂತ ಹೇಳಿ ಯಾರನ್ನ ಕರಿತೀವಿ ಅಂತೇಳಿ ನಾವು ನೋಡೋದಾದರೆ, ಆರ್ಥಿಕ ಚಿಂತನೆಯ ವಿಕಾಸದಲ್ಲಿ ಪ್ರಪ್ರಥಮವಾಗಿ ಮನ್ನಣೆಯನ್ನು ಪಡೆದು ಮತ್ತು ಆ ಕಾಲಮಾನದಲ್ಲಿ ವಿವಿಧ ಆರ್ಥಿಕ ವಿಷಯಗಳ ಬಗೆಗೆ ಸಮಾನ ಅಭಿಪ್ರಾಯಗಳನ್ನು ಮತ್ತು ಒಂದೇ ರೀತಿಯ ಭಾವನೆಗಳನ್ನು ಹೊಂದಿದ್ದಂಥ ಅರ್ಥಶಾಸ್ತ್ರಜ್ಞರನ್ನ ಗುಂಪಿಗೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂಥೇಳಿ ಕರಿತೀವಿ, ಅಥವಾ ಸಂಪ್ರದಾಯ ಪಂಥ ಅಂತ ಹೇಳಿ ಕರಿತೀವಿ. ಇಲ್ಲಿ ಪಂಥ ಅಂದರೆ ಗುಂಪು ಅಂಥೇಳಿ ಕರಿತೀವಿ. ಅಂದರೆ ಆಗಿನ ಕಾಲದ ವಿವಿಧ ಆರ್ಥಿಕ ವಿಷಯಗಳ ಬಗೆಗೆ ಅಥವಾ ವಿವಿಧ ಆರ್ಥಿಕ ಪರಿಭಾವನೆಗಳ ಬಗೆಗೆ ಏಕ ಪ್ರಕಾರದ ಸಮಾನ ಅಭಿಪ್ರಾಯವನ್ನು ಹೊಂದಿದ್ದು ಒಂದೇ ರೀತಿಯಾದಂಥ ಭಾವನೆಗಳನ್ನು ಹೊಂದಿದ್ದಂಥವರ ಗುಂಪಿಗೆ ನಾವು ಸಂಪ್ರದಾಯ ಪಂಥ ಅಂತ ಹೇಳಿ ಕರಿತೀವಿ. ಅರ್ಥಶಾಸ್ತ್ರದಲ್ಲಿ ಹಲವಾರು ಪಂಥಗಳಿರೋದನ್ನು ನಾವು ಗಮನಿಸ್ಬೋದಾಗಿರುತ್ತೆ. ಆದರೆ ಈ ಹಲವಾರು ಪಂಥಗಳಲ್ಲಿ ಸಂಪ್ರದಾಯ ಪಂಥ ಮತ್ತು ಕೇನ್ಸ್ ಪಂಥ ಇವೆರಡು ಅತಿ ಮುಖ್ಯವಾದ ಪಂಥವಾಗಿರೋದನ್ನು ನಾವು ಕಾಣ್ಬೋದು. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರುಗಳಂತಂದರೆ ಆಡಮ್ ಸ್ಮಿತ್ ರವರು, ಡೇವಿಡ್ ರಿಕಾರ್ಡೋ, JB ಸೇ, ಆಲ್ಫ್ರೆಡ್ ಮಾರ್ಷಲ್, TR ಮಾಲ್ಥಸ್, JS ಮಿಲ್, ವಿಲಿಯಂ ಸೀನಿಯರ್, AC ಪಿಗು, ಇನ್ನೂ ಮುಂತಾದವರು. ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತ ಅಥವಾ ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತವನ್ನು ನಾವು ನೋಡೋದಾದರೆ, ಈ ಸಿದ್ಧಾಂತ ಯಾವುದೇ ಒಬ್ಬ ಅರ್ಥಶಾಸ್ತ್ರಜ್ಞನಿಂದ ಮಂಡಿಸಿರುವಂಥ ಸಿದ್ಧಾಂತ ಅಲ್ಲ. ಬದಲಾಗಿ ಸಂಪ್ರದಾಯ ಪಂಥದ ಹಲವಾರು ಅರ್ಥಶಾಸ್ತ್ರಜ್ಞರ ವಿಚಾರಧಾರೆಗಳಿಂದ ಈ ಸಿದ್ಧಾಂತ ವಿಕಾಸಗೊಂಡಿರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಅಂದರೆ ಸಾಂಪ್ರದಾಯಿಕ ಪಂಥದ ಹಲವಾರು ಅರ್ಥಶಾಸ್ತ್ರಜ್ಞರು ಈ ಸಿದ್ಧಾಂತಕ್ಕೆ ಕೊಡುಗೆಯನ್ನು ನೀಡಿರೋದನ್ನು ನಾವು ಕಾಣ್ಬೋದಾಗಿದೆ. ಹಾಗಾದರೆ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರ ಈ ಉದ್ಯೋಗ ಸಿದ್ಧಾಂತ ಅಥವಾ ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತ ಏನು ಹೇಳುತ್ತೆ ಅಂತೇಳಿ ನಾವು ನೋಡೋದಾದರೆ, ಇವರ ಪ್ರಮುಖ ಪರಿಭಾವನೆ ಅಂದರೆ ಪೂರ್ಣೋದ್ಯೋಗ ಸ್ಥಿತಿ ಅಸ್ತಿತ್ವದಲ್ಲಿರುತ್ತೆ. ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಯಾವಾಗಲೂ ಕೂಡ ಪೂರ್ಣೋದ್ಯೋಗದ ಸ್ಥಿತಿ ಅಸ್ತಿತ್ವದಲ್ಲಿ ಇರುತ್ತೆ. ಇಲ್ಲಿ ನಿರುದ್ಯೋಗ ಅನ್ನುವಂಥದ್ದು ಸಂಭವಿಸೋದೇ ಇಲ್ಲ ಅನ್ನುವಂಥದ್ದು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಮುಖ ವಾದವಾಗಿದೆ. ಪೂರ್ಣೋದ್ಯೋಗ ಅಂದ್ರೇನು ಅಂತೇಳಿ ನಾವು ನೋಡೋದಾದರೆ, ಉತ್ಪಾದನೆಯ ಎಲ್ಲ ಸಂಪನ್ಮೂಲಗಳು ಪೂರ್ಣವಾಗಿ ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿರುವಂಥ ಸ್ಥಿತಿಯನ್ನು ಇವರು ಪೂರ್ಣೋದ್ಯೋಗ ಅಂತೇಳಿ ಕರೀತಾರೆ. ಸಾಮಾನ್ಯ ಭಾಷೆಯಲ್ಲಿ ನಾವು ಪೂರ್ಣೋದ್ಯೋಗ ಅಂತಂದರೆ ಎಲ್ಲರಿಗೂ ಉದ್ಯೋಗ ಅವಕಾಶಗಳು ಲಭ್ಯವಿರುವಂಥ ಸ್ಥಿತಿಯನ್ನು ನಾವು ಪೂರ್ಣೋದ್ಯೋಗ ಅಂತೇಳಿ ಕರಿತೀವಿ. ಆದರೆ ಆರ್ಥಿಕ ಪರಿಭಾಷೆಯಲ್ಲಿ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಕಾರ ಪೂರ್ಣೋದ್ಯೋಗ ಅಂತಂದರೆ ಉತ್ಪಾದನೆಯ ಎಲ್ಲ ಸಂಪನ್ಮೂಲಗಳು ಅಥವಾ ಉತ್ಪಾದನಾಂಗಗಳು ಉತ್ಪಾದನೆಯಲ್ಲಿ ತೊಡಗಿರುವಂಥ ಸ್ಥಿತಿಯನ್ನು ಪೂರ್ಣೋದ್ಯೋಗ ಅಂತೇಳಿ ಕರೀತಾರೆ. ಹಾಗಾದರೆ ಇಲ್ಲಿ ನಿರುದ್ಯೋಗ ಸಂಭವಿಸೋದೇ ಇಲ್ವಾ? ಯಾವಾಗಲೂ ಪೂರ್ಣೋದ್ಯೋಗ ಇರುತ್ತಾ? ಅಪೂರ್ಣೋದ್ಯೋಗ ಅನ್ನುವಂಥದ್ದು ಕಂಡುಬರೋದೇ ಇಲ್ವಾ ಅಂತೇಳಿ ನಾವು ನೋಡೋದಾದರೆ, ಮಾರುಕಟ್ಟೆ ಶಕ್ತಿಗಳ ಮೂಲಕ ಅವರ ಮುಕ್ತ ಕಾರ್ಯಾಚರಣೆಗಳ ಫಲವಾಗಿ
ಪೂರ್ಣೋದ್ಯೋಗ ಸದಾ ಅಸ್ತಿತ್ವದಲ್ಲಿರುತ್ತೆ, ಎಲ್ಲ ಉತ್ಪಾದನಾಂಗಗಳು ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿರುತ್ತೆ ಅನ್ನುವಂಥದ್ದು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಆಗಿರುತ್ತೆ. ಎಲ್ಲೋ ಕೆಲವು ವೇಳೆ ಸ್ವಇಚ್ಛಾ ನಿರುದ್ಯೋಗ, ಅಂದರೆ ಕೆಲವರು ಸ್ವಇಚ್ಛೆಯಿಂದ ನಮಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತೇಳಿ ಸ್ವಇಚ್ಛೆಯಿಂದ ನಿರುದ್ಯೋಗಿಗಳಾಗ್ಬೋದಾಗಿರುತ್ತೆ. ಆದರೆ ಅದನ್ನು ಹೊರತುಪಡಿಸಿ ಯಾರಿಗೂ ಉದ್ಯೋಗ ಅವಕಾಶಗಳಿಲ್ಲ ಅನ್ನುವಂಥ ಸನ್ನಿವೇಶ ಇಲ್ಲಿ ಉಂಟಾಗೋದೇ ಇಲ್ಲ ಅಂಥೇಳಿ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ವಾದಿಸಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಪೂರ್ಣೋದ್ಯೋಗ ಸ್ಥಿತಿಯಲ್ಲಿ ತಾತ್ಕಾಲಿಕ ಬದಲಾವಣೆಗಳೇನಾದರೂ ಉಂಟಾದರೆ ಅರ್ಥವ್ಯವಸ್ಥೆ ಸ್ವಯಂ ಹೊಂದಾಣಿಕೆಯಿಂದ ಮತ್ತು ಮಾರುಕಟ್ಟೆ ಒತ್ತಡಗಳ ಕಾರ್ಯಾಚರಣೆಗಳ ಮೂಲಕ ನಿರುದ್ಯೋಗ ಮಾಯವಾಗಿ ಪೂರ್ಣೋದ್ಯೋಗ ನೆಲೆಸುತ್ತದೆ ಅಂಥೇಳಿ ಹೇಳಿದ್ದಾರೆ. ಇಲ್ಲಿ ಪೂರ್ಣೋದ್ಯೋಗ ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಎಲ್ಲ ಶ್ರಮಿಕರಿಗೂ ಕೆಲಸ ಸಿಕ್ಕಿರುತ್ತೆ, ಎಲ್ಲ ಬಂಡವಾಳವನ್ನು ನಾವು ಸಂಪೂರ್ಣವಾಗಿ ಉತ್ಪಾದನಾ ಚಟುವಟಿಕೆಯಲ್ಲಿ ಬಳಕೆಯನ್ನು ಮಾಡ್ಕೊಂಡಿರ್ತೀವಿ, ಭೂಮಿಯನ್ನು ಕೂಡ ಸಂಪೂರ್ಣವಾಗಿ ಉತ್ಪಾದನಾ ಚಟುವಟಿಕೆಯಲ್ಲಿ ಏನು ಕೃಷಿ ಬೆಳೆ ಬೆಳೆಯೋದಕ್ಕಿರ್ಬೋದು, ಉತ್ಪಾದನೆ ಮಾಡೋದಕ್ಕಿರ್ಬೋದು, ಉದ್ಯಮಗಳನ್ನ ಸ್ಥಾಪನೆ ಮಾಡೋದಕ್ಕಿರ್ಬೋದು, ಸಂಪೂರ್ಣವಾಗಿ ನಾವು ಭೂಮಿಯನ್ನು ಬಳಸ್ಕೊಂಡಿರ್ತೀವಿ. ಅದೇ ರೀತಿ ಸಂಘಟನೆ ಅಂದರೆ ಶ್ರಮ, ಭೂಮಿ, ಬಂಡವಾಳ, ಸಂಘಟನೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿರುವಂಥ ಸನ್ನಿವೇಶವನ್ನು ನಾವು ಪೂರ್ಣೋದ್ಯೋಗ ಅಂತ ಹೇಳಿ ಕರಿತೀವಿ. ಪೂರ್ಣೋದ್ಯೋಗ ಸ್ಥಿತಿಯಲ್ಲಿ ಏನಾದರೂ ಏರುಪೇರುಗಳು ಉಂಟಾದರೆ ಅರ್ಥವ್ಯವಸ್ಥೆಯ ಸ್ವಯಂಚಾಲಿತ ಹೊಂದಾಣಿಕೆಯ ಮೂಲಕ ಅವು ಪುನಃ ಪೂರ್ಣೋದ್ಯೋಗ ನೆರವೇರುವಂತೆ ನೋಡಿಕೊಳ್ಳುತ್ತೆ ಅಂತ ಹೇಳಿ ಈ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಏನು ಮಾರುಕಟ್ಟೆ ಒತ್ತಡಗಳ ಕಾರ್ಯಾಚರಣೆಯ ಮೂಲಕ ನಿರುದ್ಯೋಗ ಮಾಯವಾಗಿ ಪೂರ್ಣೋದ್ಯೋಗ ನೆಲೆಸುತ್ತೆ. ಅದು ಹೇಗೆ ಅಂತೇಳಿ ನಾವು ಮುಂದಿನ ಪರಿಕಲ್ಪನೆಗಳನ್ನ ನೋಡ್ತಾ ನಮಗೆ ತಿಳ್ಕೊಬೋದಾಗಿರುತ್ತೆ. ಆದ್ದರಿಂದ ಈ ಸಿದ್ಧಾಂತವನ್ನು ಪೂರ್ಣೋದ್ಯೋಗ ಸಮತೋಲನ ಸಿದ್ಧಾಂತ, ಫುಲ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಂ ಥಿಯರಿ ಅಂಥೇಳಿ ನಾವು ಈ ಸಿದ್ಧಾಂತವನ್ನು ಕರಿತೀವಿ. ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತದ ಪ್ರಮುಖ ಕಲ್ಪನೆಗಳೇನು ಹಾಗಾದರೆ ಅಂತೇಳಿ ನಾವು ನೋಡೋದಾದರೆ, ಕಲ್ಪನೆಗಳು ಅಂತಂದರೆ ಈ ರೀತಿ ಇರುತ್ತೆ ಅಂತ, ಅಂದರೆ ಪೂರ್ಣೋದ್ಯೋಗ ನೆಲೆಸಬೇಕು ಅಂದರೆ ಈ ಅಂಶಗಳು ಇರಬೇಕು ಅಂಥೇಳಿ ಕೆಲವೊಂದು ಊಹೆಗಳು ಅಥವಾ ಕಲ್ಪನೆಗಳನ್ನ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ಪ್ರಮುಖವಾಗಿ ತಾಟಸ್ಥ್ಯ ನೀತಿ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಮುಖವಾದಂಥ ಕಲ್ಪನೆ ಅಂದರೆ ತಾಟಸ್ಥ್ಯ ನೀತಿ. ತಾಟಸ್ಥ್ಯ ನೀತಿ ಅಂದರೆ ಉತ್ಪಾದನಾ ಚಟುವಟಿಕೆಯಲ್ಲಿ ಅಥವಾ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆಗೆ ಸಂಬಂಧಿಸಿದಂತೆ ಸರ್ಕಾರ ತಟಸ್ಥವಾಗಿರಬೇಕು. ಸರ್ಕಾರ ಯಾವುದೇ ರೀತಿಯಾದಂಥ ಮಧ್ಯಪ್ರವೇಶವನ್ನು ಮಾಡಬಾರ್ದು. ಉತ್ಪಾದನೆ ಅನ್ನುವಂಥದ್ದು ಸಂಪೂರ್ಣವಾಗಿ ಸ್ವತಂತ್ರವಾಗಿರುತ್ತೆ. ಅಂದರೆ ಅದು ತನ್ನಿಂದ ತಾನೇ ಸ್ವಯಂಚಲಿಯಾಗಿ ಉತ್ಪಾದನೆ ಅನ್ನುವಂಥದ್ದು ನಡೀತಾ ಇರುತ್ತೆ. ಮಾರುಕಟ್ಟೆಗಳು ಏನು ಉತ್ಪಾದನೆಯ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಆಗ್ತಾ ಇರುತ್ತೆ. ಪೂರೈಕೆ ಆದ ಸರಕುಗಳಿಗೆಲ್ಲವೂ ಕೂಡ ಬೇಡಿಕೆ ಒದಗ್ತಾ ಇರುತ್ತೆ. ಹೀಗೆ ಮಾರುಕಟ್ಟೆ ಸ್ವಯಂಚಾಲಿತ ಹೊಂದಾಣಿಕೆಯ ಮೂಲಕ ನಡೀತಾ ಇರುತ್ತೆ. ಹಾಗಾಗಿ ಸರ್ಕಾರ ಉತ್ಪಾದನಾ ಚಟುವಟಿಕೆಯಲ್ಲಿ ಯಾವುದೇ ರೀತಿಯಾದಂಥ ಮಧ್ಯಪ್ರವೇಶವನ್ನು ಮಾಡಬಾರ್ದು, ಅದು ತಟಸ್ಥವಾಗಿರಬೇಕು. ಹಾಗಾದರೆ ಸರ್ಕಾರ ಏನು ಕೆಲಸವನ್ನು ಮಾಡಬೇಕು ಅಂತ ಅಂದರೆ, ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಕಾರ ಸರ್ಕಾರ ಕೇವಲ ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥದ್ದು ಮತ್ತು ಹೊರಭಾಗದಿಂದ ಶತ್ರುಗಳು ಆಕ್ರಮಣ ಮಾಡೋದಂತೆ ರಕ್ಷಣೆಯನ್ನು ನೀಡುವಂಥ ಕೆಲಸವನ್ನಷ್ಟೇ ಮಾಡಬೇಕು ಅಂತ. ಎರಡನೇದು ಪೂರ್ಣೋದ್ಯೋಗ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಕಾರ ಅರ್ಥವ್ಯವಸ್ಥೆಯಲ್ಲಿ ಸದಾ ಪೂರ್ಣೋದ್ಯೋಗ ನೆಲೆಸಿರುತ್ತೆ. ಇಲ್ಲಿ ಮಾರುಕಟ್ಟೆ ಶಕ್ತಿಗಳ ಕಾರ್ಯಾಚರಣೆಯಿಂದಾಗಿ ಅಪೂರ್ಣೋದ್ಯೋಗ ಅನ್ನುವಂಥದ್ದು ಸಂಭವಿಸುವುದೇ ಇಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರದ ಮಧ್ಯಪ್ರವೇಶ ಇರೋದಿಲ್ಲ. ಹೀಗಾಗಿ ಮಾರುಕಟ್ಟೆ ತನ್ನಿಂದ ತಾನೇ ಸ್ವಯಂಚಾಲಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಉತ್ಪಾದನೆಯಾದ ಎಲ್ಲ ಸರಕುಗಳಿಗೂ ಬೇಡಿಕೆ ಇರುತ್ತೆ. ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಕಾರ್ಯ ಜರುಗ್ತಾ ಇರುತ್ತೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಅಥವಾ ಅರ್ಥವ್ಯವಸ್ಥೆಯಲ್ಲಿ ಸದಾ ಪೂರ್ಣೋದ್ಯೋಗ ಅಸ್ತಿತ್ವದಲ್ಲಿ ಇರುತ್ತೆ ಅಂತ ಹೇಳಿ. ಮೂರನೇದು ಸೇ ಅವರ ಮಾರುಕಟ್ಟೆಯ ನಿಯಮ. ಸಂಪ್ರದಾಯ ಪಂಥದ ಬಹುಪಾಲು ಸಿದ್ಧಾಂತ ಸೇ ಅವರ ಮಾರುಕಟ್ಟೆಯ ನಿಯಮವನ್ನು ಅವಲಂಬಿಸಿರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಏನು ಸೇ ಅವರ ಮಾರುಕಟ್ಟೆಯ ನಿಯಮ ಅಂತೇಳಿ ನಾವು ನೋಡೋದಾದರೆ, ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ. ಅಂದರೆ ಒಂದು ಸರಕು ಪೂರೈಕೆ ಆಗ್ತಾ ಇದೆ, ಒಂದು ಸರಕು ಉತ್ಪಾದನೆ ಆಗ್ತಾ ಇದೆ ಅಂದರೆ ಅದ್ರ ಬೇಡಿಕೆಯನ್ನು ಕೂಡ ಆ ಸರಕೆ ಸೃಷ್ಟಿ ಮಾಡಿಕೊಳ್ಳುತ್ತೆ ಅಂತ ಹೇಳಿ. ಹೇಗಪ್ಪ ಅಂತಂದರೆ, ಯಾವುದೇ ಒಂದು ಸರಕಿನ ಪೂರೈಕೆ ಆಗ್ತಾ ಇದೆ ಅಂದರೆ ಅದರ ಕೊಂಡುಕೊಳ್ಳುವ ಶಕ್ತಿಯನ್ನು ಕೂಡ ಆ ಸರಕು ಉತ್ಪಾದನೆ ಮಾಡ್ತಾ ಇರುತ್ತೆ ಅಂತ. ಅಂದರೆ ಒಂದು ಸರಕು ಉತ್ಪಾದನೆ ಆಗಬೇಕು ಅಂತಂದರೆ ಭೂಮಿ, ಬಂಡವಾಳ, ಶ್ರಮ ಮತ್ತು ಸಂಘಟನೆಯನ್ನು ಬಳಕೆ ಮಾಡ್ಕೊಂಡಿರ್ತೀವಿ. ಅವುಗಳಿಗೆ ಪ್ರತಿಫಲವನ್ನು ನೀಡ್ತೀವಿ. ಹಾಗಾಗಿ ಒಂದು ಸರಕಿನ ಉತ್ಪಾದನೆ ಆಗ್ತಾ ಇದೆ ಅಂದರೆ ಅದ್ರ ಪ್ರತಿಫಲದ ರೂಪದಲ್ಲಿ ಆ ಕೊಂಡುಕೊಳ್ಳುವ ಶಕ್ತಿ ಕೂಡ ಏನಾಗಿರುತ್ತೆ,
ಉತ್ಪಾದನೆಯಾಗಿರುತ್ತೆ. ಹಾಗಾಗಿ ಸೇ ಅವರ ಮಾರುಕಟ್ಟೆ ನಿಯಮದ ಪ್ರಕಾರ ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಅಂತೇಳಿ ಹೇಳ್ತಾರೆ. ನಾಲ್ಕನೇದು ಬೆಲೆ ಮತ್ತು ಕೂಲಿಯ ನಮ್ಯತೆ. ಬೆಲೆ ಮತ್ತು ಕೂಲಿ ಬಹಳ ಸುಲಭವಾಗಿ ಬದಲಾವಣೆಯನ್ನು ಹೊಂದುವಂತಹ ವಸ್ತುಸ್ಥಿತಿಯನ್ನು ಹೊಂದಿರ್ತವೆ ಅಂತೇಳಿ. ಬೆಲೆ ಮತ್ತು ಕೂಲಿ ಸ್ವಯಂಚಾಲಿಯಾಗಿ ಬದಲಾವಣೆಯಾಗುವ ಮೂಲಕ ಪೂರ್ಣೋದ್ಯೋಗ ಸ್ಥಾಪನೆಗೆ ನೆರವಾಗ್ತವೆ. ಅರ್ಥವ್ಯವಸ್ಥೆಯಲ್ಲಿ ಸರಕುಗಳು ಯಥೇಚ್ಛವಾಗಿ ಉತ್ಪಾದನೆಯಾಗಿ ಮುಗ್ಗಟ್ಟು ಸಂಭವಿಸ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಬೆಲೆಯನ್ನು ಕಡಿಮೆ ಮಾಡಲಾಗುತ್ತೆ. ಬೆಲೆ ಕಡಿಮೆ ಆಗಿದ್ದರಿಂದಾಗಿ ಎಲ್ಲ ಸರಕುಗಳು ಮಾರಾಟ ಆಗುತ್ತೆ. ಎಲ್ಲ ಸರಕುಗಳು ಮಾರಾಟ ಆಗಿದ್ದರಿಂದಾಗಿ ಪುನಃ ಉತ್ಪಾದನೆ ಜರುಗುತ್ತೆ. ಅಂದರೆ ಇಲ್ಲಿ ಮಿತಿ ಮೀರಿದ ಪೂರೈಕೆ ಉಂಟಾಗೋದೇ ಇಲ್ಲ ಅಂತ. ಮತ್ತು ಕೂಲಿಯ ನಮ್ಯತೆ. ಕೂಲಿಯ ನಮ್ಯತೆ ಅಂದರೆ ಈಗ ನಿರುದ್ಯೋಗ ಏನಾದರೂ ಒಂದು ವೇಳೆ ಸಂಭವಿಸ್ತಾ ಇದೆ ಅಂತಂದರೆ ಕೂಲಿಯನ್ನು ಕಡಿಮೆ ಮಾಡೋದ್ರ ಮೂಲಕ ಉತ್ಪಾದಕರು ಅಥವಾ ಮಾಲೀಕರು ಹೆಚ್ಚು ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾರೆ. ಕೂಲಿಯನ್ನು ಕಡಿಮೆ ಮಾಡೋದ್ರ ಮೂಲಕ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡಿ ಉದ್ಯೋಗವನ್ನು ಒದಗಿಸ್ತಾರೆ. ಹೀಗಾಗಿ ಅಪೂರ್ಣೋದ್ಯೋಗ ಅನ್ನುವಂಥದ್ದು ಉಂಟಾಗೋದಿಲ್ಲ ಅಂಥೇಳಿ ಈ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಆಗಿದೆ. ನಂತರದಲ್ಲಿ ನಾವು ನೋಡೋದಾದರೆ ಉಳಿತಾಯ ಮತ್ತು ಹೂಡಿಕೆಯ ಸಮಾನತೆ. ಅರ್ಥವ್ಯವಸ್ಥೆಯಲ್ಲಿ ಉಳಿತಾಯವಾದಂಥ ಅಷ್ಟು ಹಣ ಹೂಡಿಕೆಯಾಗಿ ಬದಲಾವಣೆಯಾಗುತ್ತೆ ಅಥವಾ ಪರಿವರ್ತನೆಯಾಗುತ್ತೆ ಅನ್ನುವಂಥದ್ದು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ನಂಬಿಕೆಯಾಗಿದೆ. ಇಲ್ಲಿ ಉಳಿತಾಯ ಮತ್ತು ಹೂಡಿಕೆಯ ಸಮಾನತೆಗೆ ಬಡ್ಡಿಯ ದರ ಪ್ರಮುಖ ಪಾತ್ರವನ್ನು ವಹಿಸೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಯಾಕೆಂದರೆ ಉಳಿತಾಯಗಳೇ ಹೆಚ್ಚಾಗ್ಬಿಟ್ರೆ ಹೂಡಿಕೆ ಮಾಡೋದಕ್ಕೆ ಹಣ ಲಭ್ಯ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಹೂಡಿಕೆಯನ್ನು ಮಾಡದೆ ನಿರುದ್ಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಆವಾಗ ಏನಾಗುತ್ತೆ, ಬಡ್ಡಿಯ ದರ ಹೆಚ್ಚಾಗುತ್ತೆ. ಬಡ್ಡಿಯ ದರ ಹೆಚ್ಚಾದಾಗ ಅಧಿಕ ಬಡ್ಡಿಯ ದರದ ಆಸೆಯಿಂದಾಗಿ ಎಲ್ಲರೂ ಕೂಡ ತಾವು ಉಳಿತಾಯ ಮಾಡಿರುವಂಥ ಹಣವನ್ನು ಸಾಲವಾಗಿ ಕೊಡ್ತಾರೆ. ಆ ಸಾಲ ಪಡೆದಂಥ ಹಣ ಹೂಡಿಕೆಯಾಗಿ ಪರಿವರ್ತನೆ ಆಗುತ್ತೆ. ಆರನೇದು ಪರಿಪೂರ್ಣ ಪೈಪೋಟಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಸ್ತಿತ್ವದಲ್ಲಿರುತ್ತದೆ ಅಂತ. ಅಂದರೆ ಸರಕುಗಳ ಮಾರುಕಟ್ಟೆ ಆಗಿರ್ಬೋದು ಅಥವಾ ಉತ್ಪಾದನಾಂಗಗಳ ಮಾರುಕಟ್ಟೆ ಆಗಿರ್ಬೋದು, ಈ ಎರಡೂ ಮಾರುಕಟ್ಟೆಗಳಲ್ಲಿಯೂ ಪರಿಪೂರ್ಣ ಪೈಪೋಟಿ ಅನ್ನುವಂಥದ್ದು ಅಸ್ತಿತ್ವದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಪರಿಪೂರ್ಣ ಪೈಪೋಟಿ ಅಂದರೆ ಮಾರುಕಟ್ಟೆಯ ಬಗೆಗೆ ಗ್ರಾಹಕರಿಗೆ ಸಂಪೂರ್ಣವಾದಂತಹ ಜ್ಞಾನ ಇರುತ್ತೆ ಮತ್ತು ಮಾರುಕಟ್ಟೆಯಲ್ಲಿ ಮಾರುವವರು ಮತ್ತು ಕೊಳ್ಳುವವರ ನಡುವೆ ಸ್ಪರ್ಧೆ ಇರುತ್ತೆ. ಇಂಥ ಮಾರುಕಟ್ಟೆಯನ್ನು ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂಥೇಳಿ ಕರಿತೀವಿ. ನೆಕ್ಸ್ಟು ಏಳನೇದು ಮುಕ್ತ ವ್ಯಾಪಾರ. ಅರ್ಥವ್ಯವಸ್ಥೆಯಲ್ಲಿ ಮುಕ್ತ ವ್ಯಾಪಾರ ಇರುತ್ತೆ ಅಂತ. ಮುಕ್ತ ವ್ಯಾಪಾರ ಅಂದರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ನಡುವೆ ಯಾವುದೇ ನಿರ್ಬಂಧ ಇಲ್ಲದೆ ಮುಕ್ತವಾಗಿ ವ್ಯಾಪಾರವನ್ನು ಮಾಡ್ತಾ ಇರುತ್ತೆ. ಬೇರೆ ದೇಶದಿಂದ ಈ ದೇಶಕ್ಕೆ ನಾವು ಸುಲಭವಾಗಿ ಸರಕುಗಳನ್ನ ಆಮದು ಮಾಡ್ಕೋಬೋದಾಗಿರುತ್ತೆ. ಹಾಗೆ ಈ ದೇಶದಿಂದ ಬೇರೆ ದೇಶಕ್ಕೆ ಸುಲಭವಾಗಿ ಸರಕುಗಳನ್ನ ರಫ್ತು ಮಾಡ್ಬೋದಾಗಿರುತ್ತೆ. ಯಾಕೆಂದರೆ ನಾವು ಮೊದಲೇ ನೋಡಿದ್ವಿ, ತಾಟಸ್ಥ್ಯ ನೀತಿ ಇರುತ್ತೆ. ಸರ್ಕಾರ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವುದೇ ರೀತಿಯಾದಂಥ ಮಧ್ಯಪ್ರವೇಶವನ್ನು ಮಾಡೋ ಹಾಗಿಲ್ಲ. ಎಂಟನೇದು ನೈಜ ಅಂಶಗಳು. ನೈಜ ಅಂಶಗಳು ಅಂದರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಹಣರೂಪಿ ಅಂಶಗಳಿಗಿಂತ ನೈಜ ಅಂಶಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿರೋದನ್ನು ನಾವು ಕಾಣ್ಬೋದು. ನೈಜ ಕೂಲಿ ಇರ್ಬೋದು, ನೈಜ ವೇತನ ಇರ್ಬೋದು. ನೈಜ ಕೂಲಿ ಅಂತಂದರೆ ಹಣರೂಪಿ ಕೂಲಿ ಅಂದರೆ ಈಗ 100 ರೂಪಾಯಿ ನಾವು ಕೂಲಿಯನ್ನು ಕೊಟ್ಟರೆ ಅದನ್ನು ಹಣರೂಪಿ ಕೂಲಿ ಅಂತೇಳಿ ಕರಿತೀವಿ. ಆ 100 ರೂಪಾಯಿಯಿಂದ ನಾವು ಕೊಂಡುಕೊಳ್ಳಬಹುದಾದಂಥ ಸರಕಿನ ಪ್ರಮಾಣವನ್ನು ನಾವು ನೈಜ ಕೂಲಿ ಅಂಥೇಳಿ ಕರಿತೀವಿ. ಅಂದರೆ ಈ ರೀತಿಯಾದಂಥ ನೈಜ ಅಂಶಗಳನ್ನು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅವಲಂಬಿಸಿದ್ದಾರೆ ಅಂಥೇಳಿ ಹೇಳ್ಬೋದು. ನಂತರದಲ್ಲಿ ಹಣದ ಸ್ಥಿರವಾದ ಪೂರೈಕೆ. ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಸ್ಥಿರವಾಗಿರುತ್ತೆ ಅನ್ನುವಂಥದ್ದು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಒಂದು ಪ್ರಮುಖವಾದಂಥ ಕಲ್ಪನೆ. ಅಂದರೆ ಒಂದು ನಿರ್ದಿಷ್ಟ ಅವಧಿಯವರೆಗೆ ಹಣದ ಪೂರೈಕೆಯಲ್ಲಿ ಏರುಪೇರುಗಳು ಉಂಟಾಗೋದಿಲ್ಲ, ಅದು ಸ್ಥಿರವಾಗಿರುತ್ತೆ ಅಂತ. ನಂತರ 10ನೇದು ಒಟ್ಟು ಉತ್ಪನ್ನದ ವಿಂಗಡಣೆ. ಒಟ್ಟು ಉತ್ಪನ್ನವನ್ನು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಹೂಡಿಕೆಯ ವೆಚ್ಚ ಮತ್ತು ಅನುಭೋಗ ವೆಚ್ಚ ಅಂತೇಳಿ 2 ಭಾಗಗಳಾಗಿ ವಿಂಗಡಣೆಯನ್ನು ಮಾಡೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಇಷ್ಟು ಕಲ್ಪನೆಗಳನ್ನ ಆಧರಿಸಿ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ ಕಾರ್ಯನಿರ್ವಹಿಸೋದನ್ನು ನಾವು ಗಮನಿಸ್ಬೋದಾಗಿರುತ್ತೆ. ಇಷ್ಟು ಅಂಶಗಳ ಆಧಾರದ ಮೇಲೆಯೇ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ತಮ್ಮ ಉದ್ಯೋಗ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಇಲ್ಲಿ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ರೇಖಾಚಿತ್ರ ಇದೆ. ಇಲ್ಲಿ ಏನು ಹೇಳ್ತಾರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂದರೆ, ಉತ್ಪಾದನೆ ಬಾಹುಳ್ಯ ಮತ್ತು ನಿರುದ್ಯೋಗ ಸಾಧ್ಯವೇ ಇಲ್ಲದ ಸ್ಥಿತಿಗಳು ಅಂತ ಹೇಳಿ. ಉತ್ಪಾದನೆ ಬಾಹುಳ್ಯ ಅಂದರೆ ಮಿತಿ ಮೀರಿದ ಪೂರೈಕೆ. ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಸರಕುಗಳು ಮಾರಾಟ ಆಗದೆ, ನೀವು ಎಷ್ಟೇ ಸರಕುಗಳನ್ನ ಉತ್ಪಾದನೆ ಮಾಡಿದ್ರೂ ಕೂಡ ಅವು ಮಾರಾಟ
ಹಾಗೇ ಆಗುತ್ತೆ, ಅವು ಹಾಗೇ ಉಳ್ಕೊಳ್ಳೋದಿಲ್ಲ, ಮಾರಾಟ ಆಗದೇ ಉಳ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಮುಖವಾದಂಥ ಒಂದು ಕಲ್ಪನೆ ಅಂತ. ಅದು ಹೇಗೆ ಉಳ್ಕೊಳ್ಳೋದಿಲ್ಲ ಅಂಥೇಳಿ ನಾವು ಮುಂದಿನ ಇದರಲ್ಲಿ ನೋಡೋಣ. ಮತ್ತು ನಿರುದ್ಯೋಗ ಸಾಧ್ಯವೇ ಇಲ್ಲದ ಸ್ಥಿತಿಗಳು. ನಿರುದ್ಯೋಗ ಯಾಕೆ ಸಾಧ್ಯ ಇಲ್ಲ ಅಂತಂದರೆ, ಒಂದು ವೇಳೆ ವ್ಯವಸ್ಥೆಯಲ್ಲಿ ಏನಾದರೂ ನಿರುದ್ಯೋಗ ಉಂಟಾದರೆ ಕೂಲಿಯನ್ನು ಕಡಿಮೆ ಮಾಡೋದ್ರ ಮೂಲಕ ಉದ್ಯೋಗಾವಕಾಶಗಳನ್ನ ಹೆಚ್ಚು ಮಾಡಲಾಗುತ್ತೆ. ಅಲ್ಪಾವಧಿಯಲ್ಲಿ ನಿರುದ್ಯೋಗ ತಲೆದೋರಿದ್ರೂ ಕೂಡ ವೇತನ ಕಡಿತದ ಮೂಲಕ ಈ ನಿರುದ್ಯೋಗವನ್ನು ಹೋಗಲಾಡಿಸ್ಬೋದು, ಪರಿಹರಿಸ್ಬೋದು ಅನ್ನುವಂಥದ್ದು ಆ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಆಗಿದೆ ಅಂತ. ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತದ ಪ್ರಕಾರ ಉತ್ಪಾದನಾ ಬಾಹುಳ್ಯ ಅಂದರೆ ಮಿತಿಮೀರಿದ ಉತ್ಪಾದನೆ ಮತ್ತು ನಿರುದ್ಯೋಗ ಸಾಧ್ಯವೇ ಇಲ್ಲ ಅಂತೇಳಿ ಹೇಳ್ತಾರೆ. ಈ ರೇಖಾಚಿತ್ರದಲ್ಲಿ ನಾವು OX ಅಕ್ಷ ಮತ್ತು OY ಅಕ್ಷವನ್ನು ಗಮನಿಸ್ಬೋದು. OY ಅಕ್ಷ ಕೂಲಿಯ ದರವನ್ನು ಪ್ರತಿಬಿಂಬಿಸ್ತಾ ಇದೆ, OX ಅಕ್ಷ ಉದ್ಯೋಗದ ಪ್ರಮಾಣವನ್ನು ಪ್ರತಿಬಿಂಬಿಸ್ತಾ ಇದೆ. ಇಲ್ಲಿ OW ಪ್ರಮಾಣದ ಕೂಲಿಯಲ್ಲಿ OL ಪ್ರಮಾಣದ ಉದ್ಯೋಗ ಪ್ರಮಾಣ ನಿಗದಿಯಾಗಿರೋದನ್ನು ನಾವು ಕಾಣ್ಬೋದಾಗಿರುತ್ತೆ. SS ರೇಖೆ ಕಾರ್ಮಿಕರ ಪೂರೈಕೆಯ ರೇಖೆಯಾಗಿದೆ. PP ಇದೆ, ಅದನ್ನು D ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. DD ರೇಖೆ ಕಾರ್ಮಿಕರ ಬೇಡಿಕೆಯ ರೇಖೆಯಾಗಿದೆ. ಇವೆರಡು ಈ ಬಿಂದುವಿನಲ್ಲಿ ಸಂಧಿಸಿದವೆ. ಹಾಗಾಗಿ OW ಪ್ರಮಾಣದ ಕೂಲಿಯಲ್ಲಿ OL ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿದ್ದಾವೆ ಅಂಥೇಳಿ. OW ಪ್ರಮಾಣದ ಕೂಲಿಯಲ್ಲಿ OL ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿರೋದನ್ನು ನಾವು ಕಾಣ್ಬೋದಾಗಿರುತ್ತೆ ಅಂತ. ಇವೆರಡು ಈ ಬಿಂದುವಿನಲ್ಲಿ ಸಂಧಿಸಿದ್ದಾವೆ. OW ಸಮತೋಲನದ ಕೂಲಿಯ ದರದಲ್ಲಿ OL ಸಮತೋಲನದ ಉದ್ಯೋಗಾವಕಾಶ ಇರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಸಮತೋಲನ ಉದ್ಯೋಗ ಮಟ್ಟವೇ ಪೂರ್ಣೋದ್ಯೋಗ. ನಾವೇನು ಈ ಬಿಂದುವಿನಲ್ಲಿ ನೋಡ್ತಾ ಇದ್ದೀವಿ ಇದನ್ನೇ ಪೂರ್ಣೋದ್ಯೋಗ ಅಂತೇಳಿ ಕರಿತೀವಿ. ಒಂದು ವೇಳೆ ಕೂಲಿಯ ದರ ಏನಾದರೂ OW ಇಂದ OW1ಗೆ ಹೆಚ್ಚಾದರೆ ಏನಾಗುತ್ತೆ ಅಂತೇಳಿ ಈ ರೇಖಾಚಿತ್ರದಲ್ಲಿ ನಾವು ವಿವರಿಸ್ಬೋದಾಗಿದೆ. ಏನಾಗುತ್ತೆ, ಕೂಲಿಯ ದರ OW ಇಂದ OW1ಗೆ ಹೆಚ್ಚಾದಾಗ ಇಲ್ಲಿ ಕಾರ್ಮಿಕರ ಬೇಡಿಕೆ ಕಡಿಮೆ ಆಗುತ್ತೆ. ನಾವು ನೋಡ್ತಾ ಇದ್ದೀವಿ ಈ ಬಿಂದುವಿನಿಂದ ಈ L ಏನಿದೆ ಅದು L1ಗೆ ಕಡಿಮೆ ಆಗ್ತಾ ಬರುತ್ತೆ ಅಂತ. ಕಾರ್ಮಿಕರ ಬೇಡಿಕೆಯ ರೇಖೆ ಏನಿದೆ, ಈ DD ಬೇಡಿಕೆ ರೇಖೆ ಅಥವಾ PP ಏನಿದೆ ಅದು Lಯಿಂದ L1ಗೆ ಕಡಿಮೆ ಆಗ್ತಾ ಇದೆ. OL1 ಕಾರ್ಮಿಕರಿಗೆ ಬೇಡಿಕೆ ಇದೆ. ಯಾಕೆಂದರೆ ಹೆಚ್ಚಿನ ಕೂಲಿಯನ್ನು ಕೊಟ್ಟು ಹೆಚ್ಚು ಜನರನ್ನ ಉದ್ಯೋಗಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಯಾರೂ ಕೂಡ ಇಷ್ಟವನ್ನು ಪಡೋದಿಲ್ಲ. ಆ ಸಂದರ್ಭದಲ್ಲಿ ಕಾರ್ಮಿಕರ ಪೂರೈಕೆಯ ಪ್ರಮಾಣ OLನಿಂದ OL2ಗೆ ಹೆಚ್ಚಾಗಿದೆ. ಪ್ರಾರಂಭದಲ್ಲಿ ಏನಾಗಿತ್ತು, OW ಕೂಲಿಯ ದರದಲ್ಲಿ OLನಷ್ಟೇ ಕಾರ್ಮಿಕರ ಬೇಡಿಕೆ ಇತ್ತು, OLನಷ್ಟೇ ಕಾರ್ಮಿಕರ ಪೂರೈಕೆ ಇತ್ತು. ಆದರೆ ಕೂಲಿಯ ದರ ಹೆಚ್ಚಿದ್ರಿಂದಾಗಿ ಕಾರ್ಮಿಕರ ಪೂರೈಕೆ ಹೆಚ್ಚಾಗಿದೆ. ಎಷ್ಟಕ್ಕೆ? OLನಿಂದ OL2ಗೆ ಕಾರ್ಮಿಕರ ಪೂರೈಕೆ ಹೆಚ್ಚಾಗಿದೆ. ನೀವು S ರೇಖೆಯಲ್ಲಿ ಇದನ್ನು ಗಮನಿಸ್ಬೋದು. ಆದರೆ ಕಾರ್ಮಿಕರಿಗಿರುವಂಥ ಬೇಡಿಕೆ ಅಥವಾ ಉದ್ಯೋಗಾವಕಾಶಗಳು OLನಿಂದ OL1ಗೆ ಕಡಿಮೆಯಾಗಿದೆ. ಯಾಕೆಂದರೆ ಹೆಚ್ಚಿನ ಕೂಲಿಯನ್ನು ಕೊಟ್ಟು ಯಾರು ಕೂಡ ಹೆಚ್ಚು ಜನರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ಆವಾಗ ನಾವೇನು ಮಾಡಬೇಕು, ಈಗ ನಿರುದ್ಯೋಗ ಉಂಟಾಗುತ್ತೆ. ಯಾಕೆ ನಿರುದ್ಯೋಗ ಉಂಟಾಗುತ್ತೆ ಅಂದರೆ OL1 ಪ್ರಮಾಣದಷ್ಟು ಬೇಡಿಕೆ ಇದೆ ಕಾರ್ಮಿಕರಿಗೆ, OL2ನಷ್ಟು ಪೂರೈಕೆ ಇದೆ. ಅಂದರೆ L1ನಿಂದ L2ವರೆಗಿನ ಪ್ರದೇಶ ನಿರುದ್ಯೋಗವನ್ನು ನಮಗೆ ಸೂಚಿಸ್ತಾ ಇದೆ. L1ನಿಂದ L2ವರೆಗಿನ ಪ್ರದೇಶ ನಿರುದ್ಯೋಗವನ್ನು ಸೂಚಿಸ್ತಾ ಇದೆ. ಇಲ್ಲಿ ಬೇಡಿಕೆ ಕಡಿಮೆ ಇದೆ, ಪೂರೈಕೆ ಹೆಚ್ಚಾಗಿದೆ. ಈ ರೀತಿ ನಿರುದ್ಯೋಗ ಉಂಟಾದಂಥ ಸಂದರ್ಭದಲ್ಲಿ ಅರ್ಥವ್ಯವಸ್ಥೆ ಸ್ವಯಂಚಾಲಿತ ಹೊಂದಾಣಿಕೆಯ ಮೂಲಕ, ಏನು ಸ್ವಯಂಚಾಲಿತ ಹೊಂದಾಣಿಕೆ ಅಂದರೆ ವೇತನವನ್ನು ಅಥವಾ ಕೂಲಿಯನ್ನು ಕಡಿಮೆ ಮಾಡೋದ್ರ ಮೂಲಕ OW1ನಿಂದ ಕೂಲಿಯ ದರವನ್ನು ಪುನಃ OWಗೆ ಏನು ಮಾಡೋದಾಗುತ್ತೆ, ಕಡಿಮೆ ಮಾಡಲಾಗುತ್ತೆ. ಕಡಿಮೆ ವೇತನದಲ್ಲಿ ಏನು ಮಾಲೀಕರು ಹೆಚ್ಚು ಉದ್ಯೋಗಿಗಳನ್ನ ನೇಮಕ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆಗ ಕಾರ್ಮಿಕರಿಗಿರುವಂಥ ಬೇಡಿಕೆ OL1ನಿಂದ OLಗೆ ಹೆಚ್ಚಾಗುತ್ತೆ, ಪೂರೈಕೆ OL2ನಿಂದ ಪುನಃ OLಗೆ ಕಡಿಮೆ ಆಗುತ್ತೆ. ಹೀಗಾಗಿ ನಿರುದ್ಯೋಗ ಅನ್ನುವಂಥದ್ದು ಸ್ವಲ್ಪ ಸಮಯದಲ್ಲಿ ಕಾಣಿಸಿದ್ರೂ ಕೂಡ ಅದು ಸ್ವಯಂಚಾಲಿಯಾಗಿ ಮಾಯವಾಗಿ ಪೂರ್ಣೋದ್ಯೋಗ ಅನ್ನುವಂಥದ್ದು ಉಂಟಾಗುತ್ತೆ ಅಂಥೇಳಿ. ಈ ರೀತಿ ಕೂಲಿಯ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಮೂಲಕ ಅರ್ಥವ್ಯವಸ್ಥೆಯಲ್ಲಿ ಉಂಟಾಗಿರುವಂಥ ನಿರುದ್ಯೋಗವನ್ನು ಹೋಗಲಾಡಿಸ್ಬೋದು ಅನ್ನುವಂಥದ್ದು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ. ಹಾಗಾಗಿ ನಿರುದ್ಯೋಗವನ್ನು ಹೋಗಲಾಡಿಸೋದಕ್ಕೆ
ಕೂಲಿಯ ಕಡಿತ ಅಥವಾ ಕೂಲಿಯ ಇಳಿತಾಯ ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಅಸ್ತ್ರವಾಗಿದೆ ಅಂಥೇಳಿ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಧನ್ಯವಾದಗಳು.